ಗುರುಜಿ, ದೇವಿ ರಹಸ್ಯದಲ್ಲಿ ನೀವು 5 ದೇವಿಯರ ಕುರಿತು ತಿಳಿಸ್ಕೊಟ್ರಿ, ಎಲ್ಲೆಲ್ಲಿದ್ದಾರೆ ಅಂತ. ಮಾತುಕತೆ ಮುಂದುವರಿಸೋಣವೇ? ಈ 5ನೇ ದೇವಿಯಾಗಿರ್ತಕ್ಕಂಥ ದುರ್ಗಾ ಪರಮೇಶ್ವರಿ ಮಂಗಳೂರು ಮತ್ತು ಉಡುಪಿಯ ಪ್ರಾಂತದ ಮಧ್ಯಭಾಗದಲ್ಲಿ ಇದೆ ಅಂತ ಹೇಳಿದೆ. ಅದನ್ನು ಬಪ್ಪನಾಡು ಅಂತ ಕರೀತಾರೆ. ಇಲ್ಲಿ ಮುಸಲ್ಮಾನೇ ಸ್ವತಃ ಆ ದೇವಸ್ಥಾನವನ್ನು, ದುರ್ಗಾ ಪರಮೇಶ್ವರಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ರು. ಇವತ್ತಿಗೂ ಸಾಕ್ಷಿರೂಪ. ಅಂದರೆ ಜಾತ್ರೆಗೆ ಮೊದಲು ಯಾವ ಕಾರಣಕ್ಕೂ ರಥವನ್ನು ಎಳಿಬೇಕಾದ್ರೆ ಆ ಮುಸಲ್ಮಾನರ ವಂಶಸ್ಥರೇ ಬಂದು ಸ್ವತಃ ರಥಕ್ಕೆ ಪೂಜೆ ಮಾಡಿ ನಮಸ್ಕರಿಸಿ ರಥವನ್ನು ಎಳಿತಾರೆ. ಇವತ್ತಿಗೂ ನೋಡಿ ಬಾಂಧವ್ಯ ಎಷ್ಟು ಚೆನ್ನಾಗಿದೆ ಅನ್ನೋದು ಆ ಕಾಲದಿಂದ ಬಂದಿರೋ ಪದ್ಧತಿ. ಇವತ್ತು ಅವರು ವಂಶದಲ್ಲಿ ಯಾರೇ ಬಂದು ಆ ರಥ ದಿವಸ, ಪೂಜೆ ದಿವಸ ಮಾಡದಿದ್ರೆ ರಥ ಮುಂದಕ್ಕೆ ಹೋಗಲ್ಲ. ಇಡೀ ಜೀವಮಾನ ಪೂರ್ತಿ ಆ ರಥ ಅಲ್ಲೇ ನಿಂತಿರುತ್ತೆ ಅಂತ ಸಾಕ್ಷಿರೂಪ. ಎಷ್ಟೋ ಅನುಭವಗಳಾಗೋಗಿದೆ. ಅದರಿಂದ ಎಲ್ಲರಿಗೂ ಆಗಿರ್ತಕ್ಕಂಥ ಅನುಭವ ಅಂದರೆ ಭಗವಂತ ಎಲ್ಲ ಒಬ್ಬನೇ, ನಾನಾ ರೂಪದಲ್ಲಿ ದರ್ಶನ ಅಂತ. ಜಗನ್ಮಾತೆಗೆ ಇಷ್ಟವಾಗಿದ್ದರೆ, ಅದಕ್ಕೆ ನಾನು ಎಷ್ಟೋ ಜನಕ್ಕೆ ಏನು ಹೇಳಿದ್ದೀನಿ, ದಯವಿಟ್ಟು ಎಲ್ಲರಿಗೂ ರಾಹು ದೋಷ ಇದ್ದರೆ ರಾಹು ಕಾಲದಲ್ಲಿ ದುರ್ಗಾನ ಹಿಡ್ಕೊಳ್ಳಿ. ರಾಹು ಅಂದರೆ ಏನಂತ ಹೇಳಿದ್ದೆ ಮೊದಲೇ, ಮುಸಲ್ಮಾನರು. ರಾಹು ತತ್ವದಲ್ಲಿ ಅವರ ಹುಟ್ಟಿರೋ ಜನ. ಕೇತು ಅಂದರೆ ಕ್ರಿಶ್ಚಿಯನ್ರು. ಹೀಗೆ ಆ ಗುರು ತತ್ವದಲ್ಲಿ ಹುಟ್ಟಿರತಕ್ಕಂಥ ಹಿಂದೂ ಧರ್ಮದಲ್ಲಿ ನಾವು ಪೂಜೆ ವಿಧಾನಗಳು ರಾಹು ಬೃಹಸ್ಪತಿ ಸಂಧಿ. ಅದಕ್ಕೆ ದುರ್ಗಾ ಪೂಜೆಯನ್ನು ರಾಹು ಕಾಲದಲ್ಲೇ ಯಾರು ಮಾಡ್ಕೊತಾರೆ, ಬಹಳ ವಿಶೇಷ. ನೋಡಿ ಎಂಥ ಪ್ರತಿಷ್ಠಾಪನೆ. ಇಲ್ಲಿ ಬಹಳ ದೊಡ್ಡ ಶಕ್ತಿ ಶಿವನಲ್ಲೇ ಕೂತಿರ್ತಕ್ಕಂಥ ಬಪ್ಪನಾಡು ಅನ್ನೋ ಕ್ಷೇತ್ರದಲ್ಲಿ ಆ ದೋಣಿ ಇವತ್ತಿಗೂ ಇಟ್ಟಿದ್ದಾರೆ ದೇವಸ್ಥಾನದ ಪಕ್ಕದಲ್ಲಿ. ಪಲ್ಲಕ್ಕಿಯನ್ನು ಅದೇ ಮಾಡೋದು. ತೆಪ್ಪೋತ್ಸವವನ್ನು ಸಾಯಂಕಾಲದಲ್ಲಿ ಮಾಡ್ತಾರೆ, ರಥೋತ್ಸವವನ್ನು ಆಚರಿಸ್ತಾರೆ. ಆ ದುರ್ಗಾ ಪರಮೇಶ್ವರಿಯನ್ನು ಸ್ಮರಣೆಯನ್ನು ಮಾಡ್ಕೊತಾರೆ. ಬಹಳ ವಿಶೇಷವಾದ ಶಕ್ತಿ. ಅವಳೇ ಸ್ವತಃ ಈಶ್ವರನಲ್ಲಿ ವಾಸವಾಗಿದ್ದಾಳೆ. ಇನ್ನು ಮುಂದಕ್ಕೆ ಹೋಗೋಣ. ಇಲ್ಲಿ ನಾವು ತಿರುನಲ್ವೇಲಿ ಅಂತಿದೆ. ತಿರುನಲ್ವೇಲಿಯಿಂದ ಒಳಭಾಗದಲ್ಲಿ ಹೋದರೆ ವಿಷ್ಣು ದುರ್ಗಾ ದೇವಸ್ಥಾನ. ಈ ವಿಷ್ಣು ದುರ್ಗಾ ದೇವಸ್ಥಾನದಲ್ಲಿ ಎಲ್ಲಾದರೂ ನೀವು ಕಂಡರೆ ಆ ವಿಷ್ಣು ದುರ್ಗಾ ಹೇಗಿದ್ದಾಳೆ? ವಿಷ್ಣು ಅರ್ಧ, ದುರ್ಗಾ ಅರ್ಧ ಅನ್ಕೊಂಡ್ರೆ ಖಂಡಿತ ಇಲ್ಲ. ವಿಷ್ಣುಗೆ ಮೊದಲನೇದು ಗಂಡಾಗಿ ಸ್ವರೂಪದಲ್ಲಿ ಪರಮೇಶ್ವರನ ಅರ್ಧ, ವಿಷ್ಣು ಅರ್ಧ. ಹೆಣ್ಣಿನ ದೇವಿ ಅಂದರೆ ಈ ದೇವರಿಗೆ ಹೆಣ್ಣಾಗಿರ್ತಕ್ಕಂಥ ದೇವಿ ಅರ್ಧ ದುರ್ಗಾ, ಅರ್ಧ ಲಕ್ಷ್ಮಿ. ಏನು ಚೆನ್ನಾಗಿದೆ ಅಂದರೆ ಇವರಿಬ್ಬರ ಅರ್ಥ ಏನು ಅಂದರೆ, ಸಾಕ್ಷಾತ್ ಕೃಷ್ಣ ಪರಮಾತ್ಮನು ಯಾವಾಗ 8ನೇ ಅವನ ಮಗು ಅಂದರೆ ಅಷ್ಟಮ ಮಗು ಹುಟ್ಟಿದಾಗ, ಆ ಕೃಷ್ಣಾಷ್ಟಮಿ ಅಂತ ಕರಿತೀವಿ. ಆ ಕೃಷ್ಣಾಷ್ಟಮಿ ಆಗಿರ್ತಕ್ಕಂಥ ಕೃಷ್ಣ ಪರಮಾತ್ಮನು ಸ್ವತಃ ಹುಟ್ಟಿದಾಗ ವಸುದೇವನು ಏನು ಮಾಡ್ತಾನೆ, ಮಗುನ ಬದಲಾಯಿಸ್ಬಿಟ್ಟಾಗ ಆ ಯಶೋದೆಯ ಆಗಿರ್ತಕ್ಕಂಥ ಮಗು ಹತ್ರ ವಸುದೇವನ ಎತ್ಕೊಂಡು ಹೋಗಿ ದೇವಕಿ ಮಗುನ ಮಲಗಿಸ್ಬಿಟ್ಟು ಆ ಮಗುನ ಇಲ್ಲಿ ತಂದು ಬಿಟ್ಟಾಗ, ಯಾವಾಗ ಕಂಸ ಬಂದು ಈ ಮಗುನ ಹಿಂಗೆ ಬಿಸಾಕ್ತಾನೆ, ನೋಡಲ್ಲ ಮಾಡಲ್ಲ. 8ನೇ ಮಗು, ನಾ ಬದುಕ್ಬಿಟ್ಟೆ, ಇನ್ನು ಅಷ್ಟಮ ಮಗು ಯಾವುದು ನಮ್ಮನ್ನು ಸಾಯಿಸಲ್ಲ ಅಂತ ಆಕಾಶಕ್ಕೆ ಬಿಸಾಡ ಕೂಡಲೇ ಆ ಮಗು ಏನಾಯ್ತು, ಸಾಕ್ಷಾತ್ ದುರ್ಗ ಹೊರಭಾಗದಲ್ಲಿ ಬಂದಳು, ದೈವಿಕವಾಗಿ ನಿಂತಳು. ಇಡೀ ಶಕ್ತಿ, ಅಸುರ, ನಾನು ನಿನ್ನ ಅಟ್ಟಹಾಸವನ್ನು ಮೆರಿತಾ ಇರತಕ್ಕಂಥವನ್ನ ದುಷ್ಟ ಸಂಹಾರ ಮಾಡ್ತೀನಿ, ಜಾಗ್ರತೆ. ಅಲ್ಲಿ ನಿನ್ನ ಮೃತ್ಯುಗೋಸ್ಕರ ನನ್ನ ಅಣ್ಣನು ಕಾದಿದ್ದಾನೆ. ಅಂದರೆ ಸಾಕ್ಷಾತ್ ದುರ್ಗಾನೇ ಸ್ವತಃ 8ನೇ ಅವತಾರ ಆಗಿ ಇವನ್ನ 9ನೇ ಮಗುವಾಗಿ ಮಾಡಿಬಿಟ್ಲು ಕೃಷ್ಣ ಪರಮಾತ್ಮನ. ಅದಕ್ಕೆ ಹೇಳೋದು, ಕೃಷ್ಣ 9ನೇ ಅವತಾರ, ದುರ್ಗಾ ಆಗಿರೋಳು ಫಸ್ಟ್ ಬಂದ ತಕ್ಷಣ ಕೃಷ್ಣ ಪರಮಾತ್ಮನ ಜ್ಞಾಪಕ ಶಕ್ತಿ 2012ಕ್ಕೆ ಬಂದೇ ಬರುತ್ತೆ, ಬರೆದಿಟ್ಕೊಳ್ಳಿ. ಇದು ಸತ್ಯ. ಇಂಥ ಒಂದು ಸತ್ಯರೂಪಕ್ಕೆ ಆ ದುರ್ಗಾ ಪರಮೇಶ್ವರಿ ಆಗಿರ್ತಕ್ಕಂಥ ಜಗನ್ಮಾತೆಯ ಸೃಷ್ಟಿ ಮೂಲವೇ ಸಾಕ್ಷಾತ್ ಆ ಕ್ಷೇತ್ರ ದುರ್ಗಾ ವಿಷ್ಣು ಕ್ಷೇತ್ರ. ಅದಕ್ಕೆ ತಿರುನಲ್ವೇಲಿ ಹತ್ತಿರ ಶಿವಲಪೇರಿ, ಬರೆದಿಟ್ಕೊಳ್ಳಿ, ಶಿವಲಪೇರಿ ವಿಷ್ಣು ದುರ್ಗಾ ದೇವಸ್ಥಾನ. ಇಲ್ಲಿ ಆ ದೇವಸ್ಥಾನದಲ್ಲಿ ವಾಸವಾಗಿಲ್ಲ, ಅಲ್ಲಿಂದ ಪಕ್ಕದಲ್ಲಿರ್ತಕ್ಕಂಥ ಕೌಮಾರಿ ದೇವಸ್ಥಾನ. ಕೌಮಾರಿ ಅಂದರೆ ಪುಟ್ಟದಾಗಿರ್ತಕ್ಕಂಥ ಒಂದು ಗ್ರಾಮ. ಆ ಗ್ರಾಮದಲ್ಲಿ ಕೌಮಾರಿಯಾಗಿ ಅಂದರೆ ಬ್ರಾಹ್ಮಿ, ವಾರಾಹಿ, ಕೌಮಾರಿ ಅಂತೀವಿ. ಕುಮಾರಿಯಾಗಿರ್ತಕ್ಕಂಥವಳು ಕೌಮಾರಿಯಾಗಿ ಕೂತ್ಕೊಂಡಾಗ ಕರುಮಾರಿಯಮ್ಮ ಅಂತ ತಮಿಳಲ್ಲಿ ಕರೀತಾರೆ. ಅದನ್ನು ಕೌಮಾರಿ ಅಂತ ಕರಿತೀವಿ. ಕಪ್ಪಾಗಿ ನಾಗಹಾವು, 5 ತಲೆಯ ಹಾವು ಯಾವಾಗ ಕಪ್ಪಾಗಿರುತ್ತೋ, ಗಂಡಾವ ಆಗಿರ್ತಕ್ಕಂಥ ವಿಚಾರಕ್ಕಿಂತ ಹೆಣ್ಣಾವ ಆಗಿರ್ತಕ್ಕಂಥ ವಿಚಾರ. ಅಮ್ಮನವರು ಬಹಳ ಕಪ್ಪಾಗಿರ್ತಾಳೆ, ಕರು ಮಾರಿಯಮ್ಮ. ಮಾರಿಯಮ್ಮ ಅಂದರೆ ಅವಳು ಅಮ್ಮನವರು ಮಾರಿಯಾಗಿರ್ತಾಳೆ, ಬಹಳ ರುದ್ರವಾಗಿರ್ತಾಳೆ. ಎಲ್ಲಿ ಕಾಡಿನ ಪ್ರದೇಶದಲ್ಲಿ ವಾಸಿಸ್ತಾಳೆ. ಅವಳನ್ನ ಒಳಗೆ ಪಟ್ಟಣದಲ್ಲಿ ಕರ್ಕೊಂಬರಕ್ಕಾಗಲ್ಲ, ಬಹಳ ಭಯಂಕರ ಅವಳು. ಒಂದು ಸಲ ಬಂದರೆ ಕಟ್ ಪಡಾರ್ ಅಂದ್ಬಿಡ್ತಾಳೆ. ಅದಕ್ಕೋಸ್ಕರ ತಿಲ್ಲೈ ಕಾಳಿಯಮ್ಮನಿಗೂ ನಟರಾಜನ ವಿಚಾರ ಹೇಳುವಾಗ ಏನು ಹೇಳಿದೆ, ಕಾಡಿಂದ ಆಚೆ ಇರೋ ನಿನ್ನ ಸೋತೋದವಳು ಅಂತ, ಭದ್ರಕಾಳಿ ಅಲ್ವಾ. ಅದಕ್ಕೆ ರೌದ್ರವಾಗಿರ್ತಕ್ಕಂಥ ಇವಳನ್ನ ಕೌಮಾರಿ ಅಂತ, ಪಾತಾಳದಲ್ಲಿ ಅಡಗಿ ಹುತ್ತದೊಳಗೆ ವಾಸವಾಗೋಳು ಕೌಮಾರಿ, ಅಲ್ಲಿ ವಾಸವಾಗಿದ್ದಾಳೆ. ಈ ಜಗನ್ಮಾತೆ ಅರ್ಧ ಅಂಶ ಆ ಕ್ಷೇತ್ರದಲ್ಲಿದೆ, ಇನ್ನು ಅರ್ಧ ಅಂಶ ಬೇರೆ ಕ್ಷೇತ್ರದಲ್ಲಿದೆ. ಆದರೆ ಇಲ್ಲಿ ನೀವು ತಿರುನಲ್ವೇಲಿಗೆ ಹೋದಾಗ ವಿಷ್ಣು ದುರ್ಗಾ ದೇವಸ್ಥಾನ ದರ್ಶನ ಮಾಡಿ ಹೊರಭಾಗದಲ್ಲಿ ಬಂದು ಮುನೀಶ್ವರ ಅಂದರೆ ಅವಳ ಅಣ್ಣನಾಗಿ ನಮಸ್ಕಾರ ಮಾಡಿಕೊಂಡು ಕೌಮಾರಿ ಹತ್ರ ಬರಬೇಕು. ಬಂದು ನಮಸ್ಕಾರ ಮಾಡಿದಾಗ ಆ ಕೌಮಾರಿ ಅಲ್ಲಿ ಸತ್ಯವಾದ ವಾಸ. ಇವತ್ತಿಗೂ ಬೀಗ ಹಾಕಿದೆ. ಅವಳನ್ನ ಯಾವ ಕಾಲಕ್ಕೂ ರಾಹು ಕಾಲದಲ್ಲಿ ದರ್ಶನವನ್ನು ಮಾಡೋಕ್ಕೆ ಮಾತ್ರ ದೇವಸ್ಥಾನ ಬಾಗಿಲು ತೆಗಿತಾರೆ, ಬೇರೆ ಸಮಯದಲ್ಲಿ ಬಾಗಿಲು ತೆಗೆಯೋದಿಲ್ಲ. ಯಾರೂ ಇಲ್ಲ. ಕಾಡಿನ ಮಧ್ಯಪ್ರದೇಶ, ಹೊಲದಲ್ಲಿ ಬೈಲಲ್ಲಿ ಮಧ್ಯದಲ್ಲಿ ನಿಂತಾಳೆ ಈ ಕೌಮಾರಿಯ. ಇನ್ನು ಅರ್ಧ ಶಕ್ತಿ ಅಂದರೆ ಅವಳು ಎರಡಾಗಿ ವಿಂಗಡಣೆ ಮಾಡ್ಯಾಳೆ.
ಬ್ರಹ್ಮ ಮಾಯ ಸ್ವರೂಪದಲ್ಲಿ. ಈ ಮಾಯಾ ಸ್ವರೂಪದಲ್ಲಿ ಎಲ್ಲಿ ಕೂತಿಯಾಳೆ? ಅಲ್ಲಿಂದ ಹೋಗೋಣ, ತಿರುಚನಾಪಳ್ಳಿಗೆ ಹೋಗಬೇಕು. ತಿರುಚನಾಪಳ್ಳಿ ಹತ್ರ ಬಂದಾಗ ಜಂಬುಲಿಂಗೇಶ್ವರ, ಅಗ್ನಿ ವಾಯು ಜಲ ಭೂಮಿ ಆಕಾಶ, ಈ ಜಲಕಂಠೇಶ್ವರನಾಗಿ ಜಲದಲ್ಲೇ ಪಾರ್ವತಿ ಲಿಂಗವನ್ನ ಮಾಡಿರೋ ಕ್ಷೇತ್ರದಲ್ಲಿ ಜಂಬುಲಿಂಗೇಶ್ವರ ಅನ್ನೋ ಜಂಬುಕಾ ಋಷಿಯನ್ನ ತಾನು ಈಶ್ವರನ ಲಿಂಗದ ಮೇಲೆ ನೀರಲ್ಲಿ ಮಾಡಿರತಕ್ಕಂಥ ಈ ಲಿಂಗಕ್ಕೆ ಯಾವ ಕಾಲಕ್ಕೂ ಬಿಸಿಲು ಬರಬಾರ್ದು ಅಂದಾಗ ಆ ಋಷಿನೇ ಸ್ವತಃ ಕೂತ್ಕೊಂಡು ಪಕ್ಕದಲ್ಲಿ ಮರವಾಗಿ ನೆರಳಾಗಿ ಬಿದ್ದರು ಈ ಜಂಬುಲಿಂಗೇಶ್ವರ ಅಂತ ಹೆಸರು ಬಂತು. ಜಲದಲ್ಲೇ ಆಗಿರೋದ್ರಿಂದ ಜಲಕಂಠೇಶ್ವರ ಅಂತ ಹೆಸರು. ಇವನಿಗೆ ಪತ್ನಿ ಆಗಿರ್ತಕ್ಕಂಥ ಅವಳ ಹೆಸರು ಅಖಿಲಾಂಡೇಶ್ವರಿ. ಇವಳಿಗೆ ಎಷ್ಟು ಗೊತ್ತಾ? ಸಹಸ್ರಭುಜ ಸಹಸ್ರವದನೆ ಅಂತ ಕರಿತೀವಿ. 1000 ಕೈ, ಬೌದ್ರವಾಗಿದ್ದಾಳೆ, ಬಹಳ ಕೋಪವಾಗಿದ್ದಾಳೆ. ಎಂಥ ರೌದ್ರತೆ ಅಂದರೆ ಪೂಜೆ ಪುನಸ್ಕಾರಗಳು ಏನೂ ಮಾಡ್ತಾ ಇಲ್ಲ, ಅವಳಿಗೆ ಬಹಳ ಕೋಪವಾಗಿದೆ. ಇಂಥ ಒಂದು ಸೌಂದರ್ಯಕ್ಕೆ, ಇಂಥ ಒಂದು ಜಗನ್ಮಾತೆಗೆ ಅವಳ ಅಲಂಕಾರ ಎಷ್ಟು ಚೆನ್ನಾಗಿದೆ ಅಂದರೆ 2 ಶ್ರೀಚಕ್ರಗಳು ಬಹಳ ಸೌಂದರ್ಯವಾಗಿ ಹಾಕಿರ್ತಕ್ಕಂಥ ಶ್ರೀಚಕ್ರಗಳು. ಅದಕ್ಕೆ ಈ ಶ್ರೀಚಕ್ರಗಳ ಆಕಾರದಲ್ಲಿ ಲಲಾಟೆ ಕುಸುಮೆ ಅಂತ ಆ ಕುಸುಮಗಳನ್ನು ಪಕ್ಕದಲ್ಲಿ ಹಾಕಿದಾಗ ಲಲಾಟೆ ಆ ಕಿವಿಗಳ ಮಧ್ಯದಲ್ಲಿ ಶ್ರೀಚಕ್ರ, ವಜ್ರದ ಶ್ರೀಚಕ್ರ. ಯಾರು ಹಾಕಿದ್ದೋ? ನಮ್ಮ ಮುತ್ತಾತನವರಾಗಿರ್ತಕ್ಕಂಥ ಕಾಂಚಿ ಚಂದ್ರಶೇಖರ ಸರಸ್ವತಿ ಮಹಾಸ್ವಾಮಿಗಳು, ಸಾಕ್ಷಾತ್ ಜಗದ್ಗುರುಗಳು. ಅವರು ಹಾಕಿದ್ರು. 101 ವರ್ಷ ಇದ್ರಲ್ಲ, ಅವರೇ ಸ್ವತಃ ಹಾಕೊಟ್ರು.